ನೋಡ್ತಿರ್ಲಿಲ್ಲ, ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್, ನೋಡ್ಬೋದು ಇನ್ನೊಂದ್ಸರಿ. ಸೂಪರ್ ಸರ್, ಡಿಫ್ರೆಂಟ್ ಆಗಿ ಮುಂದಕ್ಕೆ ನೋಡ್ತಿದ್ರೆ ಏನಾಗ್ಬೋದು ಅಂತ ಇದೆ. ಚೆನ್ನಾಗಿದೆ ಸರ್, ಸೂಪರ್ ಸರ್. ಈ ತರ ಯಾವ ಫಿಲಮ್ ಅಲ್ಲಿ ಇರಲಿಲ್ಲ, ಇದು ಸೂಪರ್ ಆಗಿ ಮಾಡಿದ್ದಾರೆ. ಪುನಃ ನೋಡ್ಬೋದು, ಚೆನ್ನಾಗಿದೆ. ಅಪ್ಪು ಮಗ ಅಂದ್ರೆ ಮಗನೇ, ಸೂಪರ್ ಸರ್. ಎಲ್ಲ ಇಷ್ಟ ಆಯಿತು, ಚೆನ್ನಾಗಿದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಮಾತ್ರ ಸಖತ್ತಾಗಿದೆ. ರೈತರ ಪರವಾಗಿ ಕೂಡ ಹೋರಾಡಿದ್ದು ನಮ್ಗೆ ಒಪ್ಪಿಗೆ ಆಯಿತು. ಅದರಲ್ಲೂ ಯಾರು ಹಿಂದೆ ಜಮೀನಿಗೋಸ್ಕರ ಕಳ್ಕೊಂಡಿರೋದು, ಹಾಳಾಗಿರೋದೆಲ್ಲ ಈಗ ಎತ್ತಾಕಿ ರಾಜಕಾರಣಿ ಎಲ್ಲ ಮಾಡಾಕಿರೋದು, ತಿಂದಾಕಿರೋದು, ಬಡ್ಡಿ ಮಕ್ಕಳನ್ನೆಲ್ಲ ತೋರಿಸಿದಾರ. ವಿನಯ್ ಸಾರ್ಗೆ, ರಾಜ್ಕುಮಾರ್ ಬಾಸ್ಗೆ ಜೈ. ಈಗೇನು ಲೂಟಿ ಮಾಡ್ತಾರೋ ಅದು ಪಿಕ್ಚರ್ ತೋರಿಸ ಅಷ್ಟೇ. ಪಿಕ್ಚರ್ ಸಖತ್ತಿತ್ತು, ಲವ್ ಸ್ಟೋರಿನೂ ಮಸ್ತ್ ಇತ್ತು, ಒಳ್ಳೆ ಇದೆ. ಚೆನ್ನಾಗಿತ್ತು ಬ್ರೋ. ವಿನಯನ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರೆ ಕತೆ. ಗ್ರಾಮಾಯಣದ ಬಗ್ಗೆ ಮಾಮೂಲಿ ಗ್ರಾಮದಲ್ಲಿ ಏನು ನಡೆಯುತ್ತೋ ಮೋಸ ಅದೆಲ್ಲ ಚೆನ್ನಾಗಿ ತೋರಿಸಿದ್ರು. ನಮ್ಗೆ ಹೀರೋ ಇಷ್ಟ ಆಯಿತು. ಹಳ್ಳಿ ಸ್ಟೋರಿ ಚೆನ್ನಾಗಿತ್ತು. ಹಳ್ಳಿ ಸ್ಟೋರಿ ಚೆನ್ನಾಗಿದೆ. ಸಿನಿಮಾದಲ್ಲಿ ಸ್ಟೋರಿ ಚೆನ್ನಾಗಿದೆ. This movie is very good. I like it very much. Yes, thank you very much. ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾಕಂದರೆ ಆಗಿನ ಕಾಲ ರಾಮಾಯಣ ಏನು ನೋಡಿದ್ರೆ, ಈಗ ಗ್ರಾಮಾಯಣ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ಸು. ಅವಾಗ ರಾವಣ ಏನಿದೆ ಇದರಲ್ಲಿ ಪಾತ್ರ ಚೆನ್ನಾಗಿದೆ. ಇದರಲ್ಲಿ ನಮ್ಮ ಮೇನು ಕ್ಯಾರೆಕ್ಟರ್ ಬಂದು ಕರಿಬೇಕು ಅಂತ ಒಂದು ಲೂಸ್ ಮಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ವಿನಯ್ ಸರ್ಗೆ ಕೆರಿಯರಲ್ಲಿ ಇದೇ ಥರ ಜಾರ್ನರ್ ನೋಡ್ತೀವಿ. ಎರಡನೇ ಸಿನಿಮಾ ಬೀಕಿಂತ ಮುಂಚೆ ಪೇಪೆ ಒಂದು ನೋಡಿದ್ದೆ, ಅದೇ ಹಳ್ಳಿ ಜಾರ್ನರು, ಅದೇ ಹಳ್ಳಿ ಸೊಗಡು ಚೆನ್ನಾಗಿ ಮಾಡಿದ್ದಾರೆ. ಆಗಿನ ಜನ್ರೇಷನಲ್ಲಿ ರಾಜಕೀಯ ಅನ್ನೋದು ನಮ್ಮ ದೇಶನ ಹೆಂಗೆ ಆಳ್ತಿತ್ತು, ಜಾತಿ ಮತ ಭೇದ ಭಾವ ನೋಡ್ತೀರೋ ಅದ್ರ ಮೇಲೆ ಹೋಗುತ್ತೆ ಅಂತ ಇಷ್ಟಪಡ್ತೀನಿ. ಮೇನ್ಲಿ ಬಂದು ನಮ್ಮ ಮೇಘನಾ ಶೆಟ್ಟಿ ಮೇಡಮು ತುಂಬಾ ಒಂದು ಹಳ್ಳಿ ಸೊಗಡು ನಾಜುಕಾಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಅನಿಸುತ್ತೆ. ಇದರಲ್ಲಿ ಒಂದು ಸಿನಿಮಾ ತಂಡನೇ ಇದೆ. ಈ ರಾಮಾಯಣದಲ್ಲಿ ಹೆಂಗೆ ರಾವಣ, ಸೀತಾದೇವಿ, ರಾಮ ಫುಲ್ ಗುಂಪೆಂಗಿದೆ ರಾಮಾಯಣದಲ್ಲಿ. ಈ ಗ್ರಾಮಾಯಣದಲ್ಲಿ ವಿನೋದ್ ಸರ್ ಆಗಲಿ, ಮೇಘನಾ ಮೇಡಮ್ ಆಗಲಿ, ಅಥವಾ ಪ್ರತಿಯೊಬ್ಬರು ಕಲಾವಿದರು ಚೆನ್ನಾಗಿದ್ದಾರೆ. ಅಂದರೆ ಈಗಿನ ಸಮಾಜಕ್ಕೂ ಆಗಲಿ ತುಂಬ ವ್ಯತ್ಯಾಸ ಇದೆ. ಸಿನಿಮಾ ಪ್ರತಿಯೊಂದು ಬಂದರೆ ಮೇಕಿಂಗ್ ವೈಸಲ್ಲಾಗಲಿ ಅಥವಾ ಕಾಸ್ಟ್ಯೂಮಲ್ಲಾಗಲಿ ಅಥವಾ ಪರ್ಫಾರ್ಮೆನ್ಸಲ್ಲಾಗಲಿ ಪ್ರತಿಯೊಂದು ಮೇನ್ಲಿ ಇದರಲ್ಲಿ ಫ್ಯಾಮಿಲಿ ಒಂದು ಸೀನ್ ತಾಯಿ ಇದರಲ್ಲಿ ಅಪರ್ಣಾ ಮೇಡಮ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಅಕ್ಕ ಅವತ್ತು ನಮ್ಮ ಜೊತೆ ಇಲ್ಲ ಅವರು, ಇವತ್ತು ತುಂಬಾ ಮಿಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ನಮ್ಮ ವಿನೋದ್ ಸರ್ ಇದಕ್ಕೆ ನಮ್ಮ ಅಂದೊಂದಿತ್ತು ಕಾಲ ಬಂದಿತ್ತು, ಅದು ಒಂದು ಕಂಟೆಂಟ್, ಇದು ಬೇರೆ ಕಂಟೆಂಟು. ಗ್ರಾಮೀಣ ಸೊಬಗಿನ ಒಂದು ನಾಜುಕಿನ ಒಂದು ಸಿನಿಮಾ. ಅಂದರೆ ಆಗಿನ ಈ ಗ್ರಾಮಾಯಣ ಎರಡು ವ್ಯತ್ಯಾಸ ಇದೆ ಸರ್. ಈ ರಾಮಾಯಣದಲ್ಲಿ ಆಗಿನ ಕಾಲದಲ್ಲಿ ಸುಂದರವಾದ ರಾಜ್ಯ ಆಳ್ತಿದ್ದ ರಾಮ, ಈ ಗ್ರಾಮಾಯಣದಲ್ಲಿ ಈಗಿನ ಕಾಲದಲ್ಲಿ ದೇಶವನ್ನು ಆಳ್ತಿರೋ ಗ್ರಾಮಾಯಣ ಕಥೆ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಬೇಕು. ಒಳ್ಳೆಯದಾಗಲಿ.